ಕಡ್ಡಾಯ ವರ್ಗಾವಣೆಯಾದ ಶಿಕ್ಷಕರ ಅರ್ಜಿ ಸಲ್ಲಿಸುವ ವಿಧಾನ. ಗೂಗಲ್ನಲ್ಲಿ EDS ಎಂದು ಟೈಪ್ ಮಾಡಿದರೆ ನಮಗೆ EDS ವೆಬ್ಸೈಟ್ ಸಿಗುತ್ತದೆ. EDSನಲ್ಲಿ ಲಾಗಿನ್ ಆದ ನಂತರ ನಮಗೆ ಎಂಪ್ಲಾಯಿ ಆಫೀಸ್ ಮತ್ತು ಸ್ಕೂಲ್ ಆಪ್ಷನ್ಗಳಲ್ಲಿ ಎಂಪ್ಲಾಯಿ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಯೂಸರ್ ನೇಮಲ್ಲಿ KGID ಸಂಖ್ಯೆಯನ್ನು ನಮೂದಿಸಿ. ಪಾಸ್ವರ್ಡ್ನಲ್ಲಿ ಶಿಕ್ಷಕ ಮಿತ್ರ ಆಪ್ಗೆ ಸೆಟ್ ಮಾಡಿಕೊಂಡ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಪಕ್ಕದ ಸಂಖ್ಯೆಯನ್ನು ನಮೂದಿಸಿದರೆ ಕ್ಯಾಪ್ಚಾ ಆಗುತ್ತದೆ. ಲಾಗಿನ್ ಕ್ಲಿಕ್ ಮಾಡಿದರೆ ನಮಗೆ ನಮ್ಮ ಹೆಸರು, KGID ಸಂಖ್ಯೆ ಮತ್ತು ನಾವು ಕರ್ತವ್ಯ ನಿರ್ವಹಿಸುವ ಸ್ಥಳದ ವಿಳಾಸ ಬರುತ್ತದೆ. ಇದರಲ್ಲಿ ಮೊದಲನೇ ಆಪ್ಷನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಫಾರ್ ಪ್ರೀವಿಯಸ್ ಇಯರ್ ಎಕ್ಸೆಸ್ ಕಂಪಲ್ಸರಿ ಟೀಚರ್ಸ್ ಎಂದಿದೆ. ಇದರಲ್ಲಿ ಈಗಾಗಲೇ ಬಂದಿರುವ ವಿವರಗಳನ್ನು ಓದುತ್ತಾ 12ನೇ ಕಾಲಂಗೆ ಬರಬೇಕು. ಮ್ಯಾರಿಡ್ ಸ್ಟೇಟಸ್. ಮ್ಯಾರಿಟಲ್ ಸ್ಟೇಟಸ್ನಲ್ಲಿ ಮ್ಯಾರಿಡ್, ಅನ್ಮ್ಯಾರಿಡ್, ಡೈವರ್ಸ್ ಈ ರೀತಿಯ ಆಪ್ಷನ್ಗಳಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಮ್ಯಾರಿಡ್ ಸೆಲೆಕ್ಟ್ ಮಾಡಿದರೆ ಸ್ಪೌಸ್ ನೇಮ್, ಅವರು ಸರ್ಕಾರಿ ಸೇವೆಯಲ್ಲಿದ್ದರೆ ಎಸ್ ಅಥವಾ ನೋ ಎಂಟ್ರಿ ಮಾಡಬೇಕು. ಅನಂತರ ಅವರ ಡೆಸಿಗ್ನೇಷನ್, ಅವರು ಕೆಲಸ ನಿರ್ವಹಿಸುವ ಜಿಲ್ಲೆ, ತಾಲೂಕನ್ನು ಮತ್ತು ಕಚೇರಿ ವಿಳಾಸವನ್ನು ನಮೂದಿಸಬೇಕು. ಹದಿನಾಲ್ಕನೇ ಕಾಲಂನಲ್ಲಿ ನಮ್ಮ ಸೇವಾ ವಿವರಗಳು ಇರುತ್ತವೆ. ಇದರಲ್ಲಿ ಝೋನ್ ಮತ್ತು ನಾವು ಕರ್ತವ್ಯ ನಿರ್ವಹಿಸಿದ ಆಫೀಸಿನ ವಿಳಾಸ ಮತ್ತು ಎಷ್ಟು ದಿನದಿಂದ ಎಷ್ಟು ದಿನದವರೆಗೆ ಕರ್ತವ್ಯ ನಿರ್ವಹಿಸಿದ್ದೇವೆ ಅದರ ವಿವರಗಳನ್ನು ದಿನಗಳಲ್ಲಿ ಕೊಡಲಾಗಿದೆ. ಅದರ ಕೆಳಗೆ ಪ್ರತಿ ಝೋನಿಗೆ ಅಂಕಗಳನ್ನು ನಿರ್ಧರಿಸಲಾಗಿದೆ. ಎ ವಲಯಕ್ಕೆ 1 ಅಂಕ, ಬಿ ವಲಯಕ್ಕೆ 2 ಅಂಕ, ಸಿ ವಲಯಕ್ಕೆ 3 ಅಂಕ. ಎಕ್ಸ್ಟ್ರಾ ಸೇವೆ 10 ವರ್ಷಗಳಿಗಿಂತ ಹೆಚ್ಚು ಕರ್ತವ್ಯ ನಿರ್ವಹಿಸಿದರೆ ನಿರಂತರ ಸೇವೆಗೆ 1 ಅಂಕ. ಈ ರೀತಿ ಅಂಕಗಳನ್ನು ನೀಡಲಾಗಿದೆ. ಇಲ್ಲಿ ಯಾವುದನ್ನು ಬದಲಾಯಿಸಲು ಬರುವುದಿಲ್ಲ. ಡಿಕ್ಲರೇಷನ್ನಲ್ಲಿ 2 ರೈಟ್ ಕ್ಲಿಕ್ಗಳನ್ನು ಮಾಡಿದ ನಂತರ ನಾವು ಇದನ್ನು ಡ್ರಾಫ್ಟ್ ಆಗಿ ಸೇವ್ ಮಾಡಿಕೊಳ್ಳಬಹುದು. ಮತ್ತೊಮ್ಮೆ ಪರಿಶೀಲಿಸಿದ ನಂತರ ಸಬ್ಮಿಟ್ ಮಾಡಿಕೊಳ್ಳಬಹುದು. ಇದು ಅತ್ಯಂತ ಸುಲಭ ವಿಧಾನವಾಗಿದೆ. ಈಗ ಅಪ್ಲಿಕೇಶನ್ ಅನ್ನು ಡ್ರಾಫ್ಟ್ ಆಗಿ ಸೇವ್ ಮಾಡಲಾಗುತ್ತಿದೆ. ಡ್ರಾಫ್ಟ್ ಸೇವ್ ಆಗಿದೆ ಎಂದು ನಮಗೆ ಮೆಸೇಜ್ ಬಂದಿದೆ. ಅನಂತರ ಮತ್ತೊಮ್ಮೆ ಪರಿಶೀಲಿಸಿ ಇದರಿಂದ ಲಾಗೌಟ್ ಆಗೋಣ. ನಮಗೆ ಬೇಕಾದಾಗ ಇದನ್ನು ಸಬ್ಮಿಟ್ ಮಾಡಿಕೊಳ್ಳಬಹುದು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಕ್ನಾಲೆಜ್ಮೆಂಟ್ ಪ್ರಿಂಟ್ ಆಪ್ಷನ್ ದೊರೆಯುತ್ತದೆ. ಎರಡು 2019-20 ಸಾಲಿನಲ್ಲಿ ಕಡ್ಡಾಯ ವರ್ಗಾವಣೆಯಾಗಿ ಬಂದ ಶಿಕ್ಷಕರು ಅರ್ಜಿ ಸಲ್ಲಿಸಲು ಈಗ ಇದನ್ನು ತೆರೆಯಲಾಗಿದೆ.